ಲಕ್ಷ ಕೊಟ್ಟು ನೋಡ್ರಿ ಇಂಥವೆಲ್ಲ ಮಾಡಿರಿ. ಈಗ ಎಷ್ಟನ್ನು ಕಳೆದರೆ ಮುಂದೆ ಯಾವ ಸಂಖ್ಯೆಯಲ್ಲಿ ಕಳೆದರೆ ಮುಂದೆ ಬರ್ತದ ಈಗ ನೋಡ್ರಿ. ಈಗ 12.35 12.35 ಎಷ್ಟನ್ನು ಕಳೆದರೆ ಎಕ್ಸ್ ಈಸ್ ಈಕ್ವಲ್ ಟು 3.712. ನೋಡ್ರಿ ಈಗ ಎಕ್ಸ್ ಬರಬೇಕಾದ್ರೆ ಏನು ಮಾಡಬೇಕು? ಈ ಎಕ್ಸ್ ಬರ್ಬೇಕಾದ್ರೆ ನಾವೇನು ಮಾಡಬೇಕು? ಇದನ್ನು ಹಚ್ಚಕ್ಕೆ ಹಾಕಬೇಕು, ಅಂದ್ರೆ ಮೈನಸ್ ಬರ್ತದೆ. 12 60 ಒಂದು 63.5 63.5 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 12 36 ಒಂದು 7 43 12 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 43 12 ಪ್ಲಸ್ ಇದು ಈಚಕ್ಕೆ ಹೋತಂದ್ರೆ ಮೈನಸ್ 63.5. ಈಗ ಇದು ಅವಿಭಾಜ್ಯ ಸಂಖ್ಯೆ ಅದ, ನೀವು ನೆನ್ಪಿಟ್ಕೋರಿ. 12 ಮತ್ತು 5 ಲಸ ತಕ್ಕೋತ್ ಕೂಡಬಾರ್ದು, ಅದನ್ನ ನೆನ್ಪಿಟ್ಕೋಬೇಕು ನೀವು. ಯಾಕಂದ್ರೆ ಇದರ ಲಸ ಎಷ್ಟಾಗ್ತದಂದ್ರೆ 12 ಬಗ್ಗೆ ಎಣಸರಿ. 12 1 12 ನೋಡ್ರಿ, 12 2 24 12 3 36 ನೋಡ್ರಿ, ಇದರಲ್ಲಿ ಹೋಗಂಗಿಲ್ಲ. 12 4 48 ಇದರಲ್ಲಿ ಹೋಗಂಗಿಲ್ಲ. 12 5 60 ಇದರಲ್ಲೇ ಹೋಯ್ತು. ಅವಾಗಿದು ಎಲ್ ಸಿ ಎಮ್ ಆಗ್ತದೆ. ಇನ್ನೊಂದು ಇದು ಅವಿಭಾಜ್ಯ ಅಂಕೆ ಅಂದ್ರೆ ಇದರ ಗುಣಲಬ್ಧ ಲಸ ಇರ್ತದೆ. ಎರಡು ರೀತಿ ಒಳಗೆ ಲಸ ಇರ್ತದೆ. ಒಂದು ಅವಿಭಾಜ್ಯ ಸಂಖ್ಯೆ ಬಂತು ಅಂದ್ರೆ ನೀವು ಏನು ಮಾಡಬೇಕು? ಆ ಅಂಕಿ ಮುಂದೆ ಅವಿಭಾಜ್ಯ ಸಂಖ್ಯೆ ಗುಣಾಕಾರ ಮಾಡಿಬಿಟ್ರೆ ಏನು ಬರ್ತದೆ? ಲಸ ಬರ್ತದೆ. ಇಂಥ ಲೆಕ್ಕಗಳನ್ನು ನೀವು ಕಲಿಬೇಕು. ಎಲ್ಲ ಹಿಂಗೆ ಲಸ ತಕ್ಕೋತದು ಕೂಡಬಾರ್ದು. 12 5 5 12 ಈಗ 5 3 15 ಕೆಲ ಬಂತು 1 5 3 15 5 4 21 21 ಮೈನಸ್ 12 3 36 12 3 36 ಕೆಲ ಬಂತು 3 12 6 72 1 3 75. ಈಗ 756 ಒಳಗೆ 215 ಕಳಿಬೇಕು ನೀವು. 6 5 ಆದ್ರೆ 1 5 1 ಆದ್ರೆ 4 7 2 ಆದ್ರೆ 5. ಇಲ್ಲಿ ಬರೋಬ್ಬರಿ ಮೈನಸ್ ಚಿಹ್ನೆ ಹಾಕಬೇಕು. 541 60 ನೋಡ್ರಿ. ಸರಿಯಾಗಿ ಗಣಿತಗಳನ್ನು ನಾ ಹೆಂಗೆ ಮಾಡ್ತೀನಿ ಅನ್ನೋದು ತಿಳ್ಕೊಬೇಕು ನೀವು. ಯಾಕಂದ್ರೆ ಇಲ್ಲಿ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಇದು ಮೈನಸ್ 541 61 ಆರಂಭತ್ಲೆ 54 ನೋಡ್ರಿ. ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಆರಂಭತ್ಲೆ 54 ಬಾಗ ಹೋಗಂಗಿಲ್ಲ, 1/60 ಬರ್ತದೆ ನೋಡ್ರಿ. ಆರಂಭತ್ಲೆ 54 540 9.161 ನೋಡ್ರಿ. ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡೋದು. ಇದನ್ನು ಭಾಗಿಸ್ರಿ. ಆರಂಭತ್ಲೆ 54 ಅಂದ್ರೆ 540 1 ಉಳಿತು 1/60. ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 9.160 ಮೈನಸ್ ಮೈನಸ್ ಹೋತು. ಎಕ್ಸ್ ಈಸ್ ಈಕ್ವಲ್ ಟು 9.160. ನಿಮಗೆ ಭಿನ್ನ ರಾಶಿ ಪರ್ಫೆಕ್ಟ್ ಬಂದು ಅಂತ ತಿಳ್ಕೊರಿ. ಎಲ್ಲ ಗಣಿತಗಳು ಬಂದಂಗೆ ಬರೀ ರೀತಿ ಗುರ್ತಾಗ್ತಾವೆ ನಿಮಗೆ ಈಗ. ಯಾಕೆ ನೀವೆಲ್ಲರೂ ಭಿನ್ನ ರಾಶಿ ಒಳಗೆ ಪರ್ಫೆಕ್ಟ್ ಆಗೇ ಬಿಟ್ಟಿರ್ತೀರಿ. ನೋಡ್ರಿ, ಚೆಕ್ ಮಾಡ್ರಿ. ಆ ಲೆಕ್ಕ ಮಾದರಿ ಕೊಟ್ಟನು ಮಾಡಿ. ಇಂಥ ಗಣಿತ ಕಲಿಯೋದರಿಂದ ನೀವು ಭಾಳ ಶಾಣರಾಗಿ ಬಿಡ್ತೀರಿ. ನೋಡಿ, 15.34 15.34 ಎಷ್ಟನ್ನು ಕಳೆದರೆ ಬರೋಬ್ಬರಿ 8.112 ಬಂತು. 15 4 60 63 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 12 96 1 97 12 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 97 12 ಪ್ಲಸ್ ಇದ್ದದ್ದು ಇಚ್ಚಕ್ಕೋತಂದ್ರೆ ಮೈನಸ್ ಏನಾಗ್ತದ? ಅದು 63 4. ಇಲ್ಲಿ ಯಾವ ಅಂಕಿ ದೊಡ್ಡದ ನೋಡ್ರಿ? 12 ಅಂಕಿ ದೊಡ್ಡದ. 4 ಭಾಗ ಹೋಗ್ತದಂದ್ರೆ
ನೀವೇನು ತಿಳ್ಕೊಬೇಕು, ಮೈನಸ್ ಏನು ಯಾವ್ದು ತಿಳ್ಕೊಬೇಕು ಈಗ ನೀವು, ಲಸ 12 ಅಂತ ತಿಳ್ಕೊರಿ. ಯಾಕೆ ದೊಡ್ಡ ಅಂಕಿ 12 ಅದ, 4 ಭಾಗ ಹೋಗ್ತದೆ, ಅದೇ ಎಲ್ಸಿಎಂ. 12 4 ಲಸ ತಕ್ಕೋತ್ ಕೂಡ್ಬಾರ್ದು. ಯಾವ ಲೆಕ್ಕ ಟ್ರಿಕ್ಸ್ಗಳನ್ನು ಹೇಳ್ತದ ಅದನ್ನು ನೋಡ್ಬೇಕು ನೀವು. ಈಗ 12ಕ್ಕೆ 4ಕ್ಕೆ ಹಿಂಗೆ ಲಸ ತಕ್ಕೋತ್ ಕೂತಾರೆ ಅಂದ್ರೆ ಎಷ್ಟು, ಇದು ದೊಡ್ಡ ಇದು ಭಿನ್ನ ರಾಶಿ ನೀವು ಬರ್ತಿರ್ತಾರೆ. ಈ ಲೆಕ್ಕ ಭಾಳ ಸರಳ. ಅದಕ್ಕೆ ನೀವು ಮೊದಲಿನ ಅನುಕರಣ ಬರೆದ ಭಿನ್ನ ರಾಶಿಗಳು ಸರಳೀಕರಣಗಳು ಎಲ್ಲ ಕೊಟ್ಟನ್ನ ಒಂದು 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 ಟೆಕ್ಸ್ಟ್ ಬುಕ್, ಅದು TOB ಅಂತ ಒಂದು ಸೀರಿಯಲ್ ಬರ್ತದೆ. ಅದು 260-70 ವಿಡಿಯೋ ಆಗ್ಯಾವ. ಅದು ಅನುಕರಣ ನಂಬರ್ ಆದಂಥ ವಿಡಿಯೋಗಳನ್ನು ನೀವು ಕಲ್ತೀರ ಅಂದ್ರೆ ಈ ಗಣಿತಗಳು ಭಾಳ ಸರಳ ಬರ್ತಾವೆ ನೋಡಿ. 12 ಒಂದಲೇ 4 3 97 ಒಂದಲೇ 97 ಮೈನಸ್ 4 3 12 1, ಆ 3 6 18 1 19. ಯಾಕಂದ್ರೆ ತಪ್ಪಬಾರ್ದು ನೋಡ್ರಿ. ನಾವು 3 4 12 1, 3 6 18 19, 192 ನೀವು 97 ಕಡೆ 12 7 ಆದರೆ 5, 19 10 ಆದರೆ 9, ಎಡ ಮತ್ತು 0. ಈಗ ಎಷ್ಟು ಬಂತು ಮೈನಸ್, ಯಾಕಂದ್ರೆ ಇಲ್ಲಿ ಮೈನಸ್ ಸಂಖ್ಯೆ ದೊಡ್ಡದ ಪ್ಲಸ್ ಸಣ್ಣದದ. ಮೈನಸ್ 95 ಡಿವೈಡೆಡ್ ಬೈ 12. 12 8 96, 12 7 84. ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 12 7 84, 95ರಾಗ 84 ಕಳೆಯಿರಿ ಅಂದ್ರೆ 11. ಅಂದ್ರೆ ಮೈನಸ್ 7 ಪೂರ್ಣ 12 7 84, 11 12 ಮೈನಸ್ 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 ಏನಾಯ್ತು ಹೋಯ್ತು. ಎಕ್ಸ್ ಇಸ್ ಈಕ್ವಲ್ ಟು 7 ಪೂರ್ಣಾಂಕ 11 12. ಇದನ್ನು ಸರಿಯಾಗಿ ತಿಳ್ಕೊಂಡು ಬಿಡ್ರಿ. ಇಷ್ಟು ಸರಳವಾಗಿ ಗಣಿತವು. ಇನ್ನು ಮುಂದಿನ ಗಣಿತಗಳೆಲ್ಲ ಬದಲಾಗ್ತಾವ. ಇನ್ನು ಮುಂದಿನ ಅನುಕರಣ ನಂಬರ್ನ ಚೆನ್ನಾಗಿ ಬಿಡಿಸೋ ಬೇರೆದಾಗ ಶಿಸ್ತಂಗೆ ಬಿಡಿಸ್ಕೋರಿ, ಕಲಿಯರಿ.